ಭಾಷಣಗಳಲ್ಲಿ ಮೋದಿ ಅವರಿಂದ ಆಪರೇಷನ್ ಸಿಂಧೂರದ ಉಲ್ಲೇಖವಾಗಿದೆ. ಇನ್ನು ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅವರು ಪದೇ ಪದೇ ಉಲ್ಲೇಖ ಮಾಡ್ತಾ ಇರುವುದಕ್ಕೆ ಆಕ್ಷೇಪವನ್ನ ಎತ್ತಿದ್ದಾರೆ. ಎಲ್ಲಾ ನನ್ನಿಂದಲೇ ಆಯ್ತು ಅನ್ನೋದನ್ನ ಮೋದಿ ಅವರು ಬಿಡಬೇಕು, ಹೀಗಂತ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆ ನೀಡಿದ್ದಾರೆ. ಇಡೀ ದೇಶ ನಮ್ಮ ಸೇನೆಯ ಹಿಂದೆ ಇದೆ, ಸೇನೆ ಮಾಡುವಂತಹ ಕೆಲಸಕ್ಕೆ ನಮ್ಮೆಲ್ಲರ ಬೆಂಬಲ ಕೂಡ ಇದೆ. ನಾನು ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ನನ್ನ ಒಬ್ಬನಿಂದಲೇ ಎಲ್ಲವೂ ಕೂಡ ಸಾಧ್ಯ ಅನ್ನೋದನ್ನ ಮೋದಿಯವರು ಬಿಡಬೇಕು, ಚುನಾವಣಾ ಭಾಷಣಗಳಲ್ಲಿ ಬಳಸೋದನ್ನ ಬಿಡಬೇಕು, ಹೀಗಂತ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಪ್ರಧಾನಿ ಮೋದಿ ಅವರು ಆಪರೇಷನ್ ಸಿಂಧೂರದ ಬಗ್ಗೆ ಎಲ್ಲೇ ಹೋದ್ರೂ ಕೂಡ ಭಾಷಣಗಳಲ್ಲಿ ಅದನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಈ ವಿಚಾರಕ್ಕೆ ಇನ್ನು ಪ್ರತಿಕ್ರಿಯೆ ಕೊಟ್ಟಂತಹ ಅಥವಾ ಅದಕ್ಕೆ ಈ ರೀತಿಯಾಗಿ ಪದೇ ಪದೇ ಉಲ್ಲೇಖ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಕ್ಕೆ ಇನ್ನು ಆಕ್ಷೇಪವನ್ನ ಎತ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಎಲ್ಲಾ ನನ್ನಿಂದಲೇ ಆಯ್ತು ಅನ್ನೋದನ್ನ ಮೋದಿ ಅವರು ಬಿಡಬೇಕು, ಇಡೀ ದೇಶ ನಮ್ಮ ಸೇನೆಯ ಹಿಂದಿದೆ, ಸೇನೆ ಮಾಡುವಂತಹ ಕೆಲಸಕ್ಕೆ ನಮ್ಮೆಲ್ಲರ ಬೆಂಬಲ ಕೂಡ ಇದ್ದೇ ಇರುತ್ತೆ. ನಾನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ನನ್ನಿಂದಲೇ ಆಯಿತು, ನಾನು ಒಬ್ಬನಿಂದಲೇ ಎಲ್ಲವೂ ಕೂಡ ಸಾಧ್ಯ ಅನ್ನೋದನ್ನು ಅವರು ಬಿಡಬೇಕು, ಚುನಾವಣಾ ಭಾಷಣಗಳಲ್ಲಿ ಬಳಸೋದನ್ನು ಅವರು ಬಿಡಬೇಕು ಅಂತ ಆಕ್ಷೇಪವನ್ನು ಎತ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾವ ವಿಷಯಗಳ ಬಗ್ಗೆ ನಾವೆಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ರೆ ಒಳ್ಳೆಯದು. ಈಗ ಒಬ್ರು ಹೇಳಿದ್ದಾರೆ ಅಂತ ಹೇಳಿ ನಾವು ಹೇಳಂಗಿಲ್ಲ. ನಮಗೆ ದೇಶದಲ್ಲಿ ನಮ್ಮ ಒಕ್ಕಟ್ಟಿರ್ಬೇಕು. ನಾವೆಲ್ಲರೂ ಸೇರಿ ನಮ್ಮ ವಿರೋಧಿಗಳಿಗೆ, ನಮ್ಮ ಎನಿಮೀಸ್ಗೆ ಓಡಿಸ್ತಕ್ಕಂಥದ್ದು ಮಾಡಬೇಕು. ಅದಕ್ಕೆ ನಾನು ಪದೇ ಪದೇ ಅವ್ರು ಹೇಳಿದ್ದಕ್ಕೆ ಸ್ಟೇಟ್ಮೆಂಟ್ಗೆ ಪುನಃ ಅದಕ್ಕೆ ಪ್ರತಿಯಾಗಿ ಹೇಳ್ತಕ್ಕಂಥದ್ದು ನನಗೆ ಅಷ್ಟು ಸಮಂಜಸ ಕಾಣಲ್ಲ. ಬಟ್ ಒಂದು ವಿನಂತಿ ಏನಂದ್ರೆ, ಸರ್ಕಾರದಲ್ಲಿದ್ದವರು ಸ್ವಲ್ಪ ಬಾಯಿ ಮುಚ್ಕೊಂಡು ಇರಬೇಕು ಮತ್ತು ಮೋದಿಯವ್ರನ್ನು ಕೂಡ ಚುನಾವಣೆ ಭಾಷಣ ಬಿಟ್ಟು ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಮತ್ತು ಏನು ಘಟನೆಗಳು ನಡೆದಿವೆ ಆ ಘಟನೆಗಳ ಬಗ್ಗೆ ತಿಳ್ಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಈ ಕಡೆ ಅವರು ಒಂದ್ ಕಡೆ ಹೇಳ್ತಾರೆ ನಮ್ಮ ಡೆಲಿಗೇಷನ್ ಹೋಗಿದೆ, ಎಲ್ಲರೂ ಹೋಗಿದ್ದಾರೆ. ಬಟ್ ನೀವು ಆ ಡೆಲಿಗೇಷನ್ ಬರೋಕ್ಕಿಂತ ಮುಂಚೆ, ಅವ್ರ ರಿಪೋರ್ಟ್ ತಗೊಳಕ್ಕಿಂತ ಮುಂಚೆ ಇಲ್ಲಿ ಚುನಾವಣೆ ಭಾಷಣ ಮಾಡ್ಕೊಂಡು ಓಡಾಡಿದ್ರೆ ಇದು ದೇಶಕ್ಕೂ ಒಳ್ಳೇದಲ್ಲ. ಮತ್ತು ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಇದರಲ್ಲಿ ಪಕ್ಷ ಭೇದದಿಂದ ನಾ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡಿ ಮೊದಲೇ ನಮ್ಮ ದುಶ್ಮನರಿಗೆ, ಎನಿಮಿಗಳಿಗೆ ಹೆದರಿಸ್ತಕ್ಕಂಥ ಕಡೆ ಲಕ್ಷ್ಯ ಹೆಚ್ಚಿ ಕೊಡಬೇಕು. ಮತ್ತು ಬರೀ ನಾನು ಇದು ಮಾಡೀನಿ, ಅದು ಮಾಡೀನಿ, ನಾನು ನನ್ನ ಒಬ್ಬರಿಂದನೇ ಇದು ಸಾಧ್ಯ ಇದೆ ಅಂತ ಸ್ವಯಂ ಒಂದು ಘೋಷಣೆ ಮಾಡಿಕೊಳ್ತಕ್ಕಂಥದ್ದು, ಸ್ವಯಂ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ನಾನು ಮಾತ್ರ ಮಾಡಬಲ್ಲೆ ಮತ್ತೆ ಯಾರೂ ಮಾಡಲ್ಲ ಅಂತ. ಇಡೀ ದೇಶ ಇವತ್ತು ಮಿಲಿಟರಿ ಹಿಂದೆ ಇದೆ, ನಮ್ಮ ಆರ್ಮಿ ಹಿಂದೆ ಇಡೀ ದೇಶ ಇದೆ. ಮತ್ತು ಆರ್ಮಿದವರು ಏನ್ ಕೆಲಸ ಮಾಡ್ತಾರೋ ಅದಕ್ಕೆಲ್ಲ ನಮ್ಮ ಫುಲ್ ಸಪೋರ್ಟ್ ಇದೆ. ಇದೇ ಮೋದಿಯವರು ಹಿಂದೆ ಮೊದಲು ಹೇಳಿದ್ರು, ನಾನೇನು ಇದರಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ,